ಇವ್ರು ನೋಡ್ರಿ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ. ಫೈನಲಿ ಆಗಿ ಆ ಶೋರೂಮ್ ಇಂದ ಗಿಂಬಲ್ ಫಸ್ಟ್ ಬ್ಯಾಟಿಂಗ್ ಬಂದ್ಬಿಟ್ಟು ನಮ್ದೇ. ಈಗ ಅಯ್ಯಯ್ಯ ಅದಾಗ್ಲಿಲ್ಲ. ಹೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಟೀ ಕಾಫಿ ಆಗಿರುತ್ತೆ, ಇನ್ನೂ ಆಗಿಲ್ಲ. ಈ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 7:30 ಆಗಿದೆ. ಗುಡಿಗೆ ಹೋಗ್ಬೇಕು. ಗುಡಿ ಕಾಲ್ ಬರೋಕ್ಕಿಂತ ಮುಂಚೆ ಅಲ್ಲಿರ್ಬೇಕು ಅಂತ ಹೋಗ್ತಾ ಇದ್ದೀನಿ. ಫೈನಲಿ ಆಗಿ ಗುಡಿ ಎಲ್ಲ ಬಾಗಿಲು ಹಾಕಾಯಿತು. ಈಗ ಅಲ್ಲಿ ವಿನಾಯಕ ಮೋಟರ್ಸ್ ಶೋರೂಮ್ಗೆ ಹೋಗ್ಬೇಕು. ಅಲ್ಲಿ ಹೋಗಿ ಗಿಂಬಲ್ ತರಬೇಕು. ಗಿಂಬಲ್ ತಂದುಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಒಂದು ಕಡೆ ಊಟಕ್ಕೆ ಹೋಗ್ಬೇಕು. ಊಟ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ಗುಡಿ 5 ಗಂಟೆಗೆ ಬರಬೇಕು. ಹೋಗ್ತಾ ಇರೋದು ವಿನಾಯಕ ಮೋಟರ್ಸ್ ಹತ್ರ ಹೋಗ್ತಾ ಇದ್ದೀನಿ. ಏನಕ್ಕಂತ ಗೊತ್ತು, ಹೇಳಿದ್ನಲ್ಲ ಕೆಲಸ ಆಗಲಿಲ್ಲ ಅಂತ. ಇವತ್ತು ಹೋಗಲ್ಲ, ಕೆಲಸ ಆಗ್ತಾ ಇದೆ. ಡೈರೆಕ್ಟ್ ಈಗ ಮೋಟರ್ ಶೋರೂಮ್ ಹತ್ರ ಹೋಗೋಣ. ಫೈನಲಿ ಆಗಿ ವಿನಾಯಕ ಮೋಟರ್ಸ್ ಶೋರೂಮಿಗೆ ಬಂದಿದ್ದೀನಿ. ನರೇಂದ್ರ ಸರ್ ಇದ್ದಾರೆ. ಅವ್ರು ಬಿಟ್ಟು ಇನ್ನೂ ಇಲ್ಲ. ಒಂದು ಇದು ಗಿಂಬಲ್ ಇದೆ, ಸ್ಟ್ಯಾಂಡು. ಈಗ ನಾವು ವ್ಲಾಗಿಂಗ್ ಮಾಡ್ತೀವಲ್ಲ, ಕೈಯಿಂದ ಮಾಡ್ತೀವಲ್ಲ, ಬಟ್ ಅದು ಒಂದು ಸ್ಟ್ಯಾಂಡ್ ಇದೆ. ನಂಗೆ ಅದು ಬೇಕಾಗಿತ್ತು. ಅದಕ್ಕೋಸ್ಕರ ಈಗ ಮಂಜುನಾಥ್ ಸರಿಗೆ ಕೇಳಿದ್ದೆ ನಾನು, ಇಲ್ಲಿ ಶೋರೂಮ್ ಹತ್ರ ಇದೆ ಅಂತ ಅಂದಿದ್ರು. ಅದಕ್ಕೋಸ್ಕರ ನಂಗೆ ಬೇಕಾಗಿತ್ತು ಅಂತ ಶೋರೂಮ್ ಬಂದಿದ್ದೆ. ಆ್ಯಕ್ಚುಲಿ ಮಂಡೇ ಬಂದಿದ್ದೆ. ಮಂಡೇ ಸಾರಿ ಸ್ವಲ್ಪ ಆರಾಮಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬಂದಿದ್ದೀನಿ. ಫೈನಲಿ ಆಗಿ ಗಿಂಬಲ್ ಇಸ್ಕೊಂಡು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗಿದೆ, ಬನ್ನಿ, ಭಾಳ ಟೈಮ್ ಆಗಿದೆ. ಇವ್ರು ನೋಡ್ರಿ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ, ಜಯನಾಗರಾಜ್ ಅಂತೇಳಿ. ಇವರೇ ನೋಡ್ರಿ ಜಯನಾಗರಾಜು, ನಮ್ಮ ಫ್ರೆಂಡ್, ನನ್ನ ಕ್ಲಾಸ್ಮೇಟ್. ಫೈನಲಿ ಆಗಿ ಆ ಶೋರೂಮಿಂದ ಗಿಂಬಲ್ ಇಸ್ಕೊಂಡ್ಬಂದಿದ್ದಾಯಿತು. ಇದನ್ನ ಒಂದ್ಸಲ ಚಾರ್ಜಿಂಗ್ ಇಟ್ಬಿಟ್ಟು ಯೂಸ್ ಮಾಡೋಣ ಹೆಂಗಿದೆ ಅಂತ. ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹಂಗೆ ಬಸ್ ಸ್ಟ್ಯಾಂಡ್ ಸ್ವಲ್ಪ ಕೆಲಸ ಇದೆ. ಬಸ್ ಸ್ಟ್ಯಾಂಡ್ ಹೋಗಿ ಎದಕ್ಕಂದರೆ ನಾಳೆ ನಾಡ್ದಲ್ಲಿ ಅಜ್ಜಿ ಊರಿಗೆ ಹೋಗ್ತಾರೆ. ಅವ್ರು ಟಿಕೆಟ್ ಬುಕ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಅಮ್ಮ ನಾನು ಹೋಗ್ತಾ ಇದ್ದೀನಿ. ಫೈನಲಿ ಆಗಿ ಮನೆಗೆ ಬಂದು ಫ್ರೆಶ್ ಅಪ್ ಆಯಿತು. ಈ ಅಮ್ಮನ ಕರ್ಕೊಂಡು ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಬಸ್ ಸ್ಟ್ಯಾಂಡಿಗೆ ಹೋಗಿ ಟಿಕೆಟ್ ಬುಕ್ ಮಾಡಿಸೋಣ. ಸೊ ಫೈನಲಿ ಆಗಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ ಟಿಕೆಟ್ ಬುಕ್ ಮಾಡಿಸೋಣ ಅಂತ. ಬಟ್ ಈ ಟಿಕೆಟ್ ಕ್ಯೂ ನೋಡಿದ್ರೆ ಫುಲ್ ದೊಡ್ಡ ಲೈನ್ ಇದೆ. ತೋರಿಸ್ತೀನಿ ಬೇಕಾದ್ರೆ ನೋಡಿ ಎಲ್ಲರೂ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಲೈನ್ ಇದೆ ಪೂರ್ತಿ. ಆದರೆ ಒಂದು ಹಾಫ್ ಆನ್ ಅವರ್ ಆಗ್ಬೋದು. ಅದಕ್ಕೋಸ್ಕರ ಆನ್ಲೈನ್ ಟಿಕೆಟ್ ಬುಕ್ ನೋಡ್ತಾ ಇದ್ದೀವಿ, ಟ್ರೈ ಮಾಡೋಣ. ಸೊ ಫೈನಲಿ ಆಗಿ ಆನ್ಲೈನಲ್ಲಿ ಟಿಕೆಟಲ್ಲಿ ಬುಕ್ ಆಗಿದ್ದು, ಬುಕ್ ಆಯಿತು. ಅಪ್ಪ ಅಂತೂ ಒಂದು ಟೆನ್ಷನ್ ಫ್ರೀ ಆಯ್ತಪ್ಪ ದೇವ್ರೆ. ಸೊ ಫೈನಲಿ ಆಗಿ ಅಮ್ಮನ ಮನೆಗೆ ಬಿಟ್ಟು ಹಂಗೆ ಪಟಕ್ ಅಂತ ನಾನು ಹಿಂಗೆ ಗುಡಿಗೆ ಹೋಗ್ತಾ ಇದ್ದೀನಿ. ಸೊ ಮಾಮ ಆಗಲೇ ಫೋನ್ ಮಾಡಿದ್ರು, ಎಲ್ಲಿದ್ದೀಲಿ ಜಲ್ದಿ ಬಾ, ಫುಲ್ಲು ಬೈದುಬಿಟ್ರು ಮಾಮ ಅಂತ. ಅದಕ್ಕೋಸ್ಕರ ಈಗ ಜಲ್ದಿ ಗುಡಿಗೆ ಹೋಗೋಣ. ಇನ್ನೊಂದೇನೆಂದರೆ, ನಿನ್ನೆ ನನ್ನ ಗಾಡಿ ಚಾರ್ಜಿಂಗ್ ಇಲ್ಲ, ಮೊಬೈಲ್ ಚಾರ್ಜಿಂಗ್ ಇತ್ತು. ಇವತ್ತು ಮೊಬೈಲ್ ಚಾರ್ಜಿಂಗ್ ಇಲ್ಲ, ಇವತ್ತು ಗಾಡಿ ಚಾರ್ಜಿಂಗ್ ಇಲ್ಲ. ಮತ್ತೆ ಮಿರರ್ ಬೆಂಡ್ ಆಗಿದೆ. ಐ ಥಿಂಕ್ ಇದು ಸ್ಕ್ರೂ ಹೋಗಿರ್ಬೋದು. ಮತ್ತೆ ನಾಳೆ ಶೋರೂಮ್ಗೆ ಹೋಗಿ ಇದನ್ನು ಟೈಟ್ ಸ್ಕ್ರೂನೇ ಚೇಂಜ್ ಮಾಡಿಸೋಣ. ಮನೇಲಿ ಬಸ್ ಸ್ಟ್ಯಾಂಡಿಂದ ಮನೆಗೆ ಅಮ್ಮನ ಬಿಟ್ಟು ಮನೆಯಿಂದ ಈಗ ಬಂದಿದ್ದೀನಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 6:49 ಆಗಿದೆ. ಈಗ ಜಲ್ದಿ ಚೇಂಜ್ ಮಾಡಿಬಿಟ್ಟು ಮೊಬೈಲ್ ಚಾರ್ಜಿಂಗ್ ಇಟ್ಟು ಹೊರಗೆ ಕೊಡೋಣ. ಅವಾಗಿಂದ ಮ್ಯಾಚ್ ನೋಡ್ತಾ ಇದ್ದಾರೆ, ಫುಲ್ ಬಿಸಿ. ಏನಿದ್ರು ಮ್ಯಾಚ್ ಇಂಪಾರ್ಟೆಂಟ್ ಇವತ್ತು. ಫಸ್ಟ್ ಬ್ಯಾಟಿಂಗ್ ಬಂದುಬಿಟ್ಟು ನಮ್ಮದೇ. ಈಗ 169.5 ವಿಕೆಟ್. ಅವ್ರು ಟಾಸ್ ಗೆದ್ದಾರಲ್ಲ, ಅವ್ರು ಟಾಸ್ ಗೆದ್ದು ಅವರು ಬೌಲಿಂಗ್ ತೊಗೊಂಡ್ರೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಈ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಈಗ ಮಾಮ ಇಲ್ಲ, ಕೃಷ್ಣನೇ ಮಂಗಳಾರತಿ ಮಾಡ್ತಾರೆ. ಇಲ್ಲಿ ರಾಮಾಚಾರ್ ಇಲ್ಲಿ ಚೇರ್ ಮೇಲೆ ಕೂತಿದ್ದಾರೆ. ರಾಮಾಚಾರ್, ಹರೇ ಕೃಷ್ಣ. ಫಸ್ಟ್ ಟೈಮ್ ಕರೆತಕ್ಷಣ ಹರೇ ಕೃಷ್ಣ ಅಂದ್ರೆ ಇವತ್ತು. ಸೊ ಫೈನಲಿ ಆಗಿ ಗುಡಿ ಮಂಗಳಾರತಿ ಎಲ್ಲ ಮುಗಿದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಹಂಗೆ ಇಲ್ಲಿ ಗೋಳಂದಟ್ಟೆಯಲ್ಲಿ ರಮಾಕಾಂತ್ ಇದ್ದಾರೆ. ಅವರಿಗೆ ಬ್ಯಾಗ್ ಕೊಡ್ಬೇಕು, ಇಲ್ಲಿ ಬ್ಯಾಗ್ ಇದೆ. ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಬ್ಯಾಗ್ ಕೊಟ್ಬಿಟ್ಟು ನಾನು ಸೀದಾ ಮನೆಗೆ ಹೋಗ್ಬೇಕು. ಸೊ ಫೈನಲಿ ಆಗಿ ರಮಾಕಾಂತ್ಗೆ ಟಿಫಿನ್ ಬಾಕ್ಸ್ ಎಲ್ಲ ಕೊಟ್ಟಾಯಿತು. ಇವಾಗ ಪ್ರಿಂಟಿಂಗ್ ಶಾಪ್ ಹತ್ರ ಹೋಗ್ತಾ ಇದ್ದೀನಿ. ಅದಕ್ಕೆ ನಾಡ್ದೆಲ್ಲ ಅಜ್ಜಿ ಊರಿಗೆ ಹೋಗ್ತಾರಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಟಿಕೆಟನ್ನು ಡೌನ್ಲೋಡ್ ಆಗಿದೆ, ಬುಕ್ಕಿಂಗೂ ಆಗಿದೆ. ಒಂದು ಜೆರಾಕ್ಸ್ ಕಾಪಿ ತೊಗೋಬೇಕಷ್ಟೇ. ನನ್ನ ಮಿಸ್ಟೇಕ್ ಆಗ್ಬಿಡ್ತು. ನನ್ನ ಮಿರರು ಪೂರ್ತಿ ಬಿಚ್ಚಿಬಿಟ್ಟು ಕೆಳಗೆ ಬಿದ್ದುಬಿಡ್ತು ಒಮ್ಮೆಲೆ. ಸೊ ಅದಕ್ಕೋಸ್ಕರ ನಾಳೆ ಶೋರೂಮ್ಗೆ ಹೋಗಿ ಫಿಟ್ ಮಾಡಿಸ್ಬೇಕು. ಪೂರ್ತಿ ನಟ್ಟೆ ಸ್ಕ್ರೂನ ಚೇಂಜ್ ಮಾಡಿಸ್ಬೇಕು. ಒಮ್ಮೆಲೆ ನಾಳೆ ಶೋರೂಮಲ್ಲಿ ಹೋಗ್ಬೇಕಷ್ಟೇ. ಒಂಥರ ಗಾಡಿ ಒಂಥರ ಅಸಹ್ಯ ಕಾಣ್ತಾ ಇದೆ. ಒಂದು ಮಿರರ್ ಇದೆ, ಇನ್ನೊಂದು ಮಿರರ್ ಇಲ್ಲ. ಸೊ ಅದಕ್ಕೋಸ್ಕರ ಒಂಥರ ಅಸಹ್ಯ ಕಾಣ್ತಾ ಇದೆ ಗಾಡಿ. ಫೈನಲ್ ಆಗಿ ಜೆರಾಕ್ಸ್ ಕಾಪಿ ಬಂದಿದ್ದೀನಿ. ಪ್ರಿಂಟೌಟ್ ತೊಗೋಬೇಕೀಗ. ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಸೀದಾ ಮನೆಗೆ ಹೋಗೋಣ.
ನಾ ಏನಿದ್ರು ವಾಸನಗರ್ ಬಂದರೆ ದಾನೇಶ್ವರ ಶಾಪಿಗೆ ಬಂದೇ ಬರ್ತೀನಿ, ಜೆರಾಕ್ಸ್ ಶಾಪಿಗೆ. ಇವರೇ ನಮ್ಮ ಅಣ್ಣ ದಾನೇಶ್ವರಣ್ಣ, ಇಲ್ಲೊಬ್ರು ಅಣ್ಣ ಇದ್ದಾರೆ, ಜೆರಾಕ್ಸ್ ತೆಗಿತಾ ಇದ್ದಾರೆ. ಈಗ ಹೆಂಗೊಂದು ಕೈಯಿಂದ ಫಿಟ್ ಮಾಡಿದ್ದೀನಿ, ನಾಳೆ ಹೋಗಿ ಮಾಡಿಸೋಣ. ಒಳಗೆ ಥ್ರೆಡ್ಡಿಂಗ್ ಪೂರ್ತಿ ಸಾಪ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಾಳೆ ಒಂದು ಸತಿ ಹೋಗಿ ಥ್ರೆಡ್ಡಿಂಗ್ ಮಾಡಿಸಿ ಮತ್ತೆ ಸರಿಯಾಗತ್ತೆ. ಇಲ್ಲಾಗಿ ಮನೆಗೆ ಬಂದಾಯಿತು, ಫ್ರೆಶ್ ಅಪ್ ಆಗಿಬಿಟ್ಟು ಅಪ್ಪ ನಾನು ಅಮ್ಮ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಮತ್ತೆ ಸಿಗೋಣ. ಊಟ ಮಾಡ್ಕೊಂತ ಧಾರಾವಾಹಿ ನೋಡೋಣ. ಈಗ ತಾನೇ ಊಟ ಎಲ್ಲ ಮುಗಿದಾಯಿತು. ಈಗ ನಮ್ಮ ಬೆಕ್ಕುಗೆ ಊಟ ಹಾಕೋಣ ಬನ್ನಿ ಗೈಸ್. ಇನ್ನು ಫುಡ್ಡು ಇನ್ನು ಶೇಕ್ ಮಾಡಿದ್ರೆ ಹಿಂಗೆ ಬರ್ತು ನೋಡ್ರಿ. ಈಗ ಅಯ್ಯಯ್ಯ ಅದಾಗಲಿಲ್ಲ ಕಣ, ಸಾರಿ. ಇನ್ನೊಂದ್ಸತಿ ಕ್ಯಾಪ್ ತೆಗಿ. ಇಂದು ಕೂಡಲಿ ಗೊತ್ತಿದೆ ಹೆಂಗ್ ತಗೊಂತಾನೆ ನೋಡ್ರಿ. ಅವ್ನು ಪೂರ್ತಿಗ ಕೈ ಹಾಕಿ ಗೆಲ್ಕೊಂತಾನೆ. ಇಲ್ಲಿ ಕೈ ಮುಚ್ಚಿಟ್ಟಿದ್ದೀನಿ, ಹುಡುಕ್ತಾ ಇರ್ತಾನೆ. ತಗೋಗ ಬಾ ತಗೋ. ಎಲ್ಲಿ ಬರ್ತೀನಿ ನೋಡ್ರಿ. ಬಾ 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 ಬಾ. ಕ್ಯಾಟಿಗೆ ಫುಡ್ ಹಾಕಾಯಿತು. ಸೊ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ, ಬಾಯ್.